ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈ ರೆಸಿಪಿಯನ್ನು ನೀವು ಯಾವತ್ತೂ ಟ್ರೈ ಮಾಡಿರಲಿಕ್ಕಿಲ್ಲ. ಆದರೆ ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ನೀವು ಖಂಡಿತ ಟ್ರೈ ಮಾಡ್ತೀರಾ. ಇದು ಹಾಗಲಕಾಯಿಯನ್ನು ಉಪಯೋಗಿಸಿಕೊಂಡು ಮಾಡೋ ಒಂದು ರೆಸಿಪಿಯಾಗಿದೆ. ಇದು ಮಾಡೋದು ತುಂಬ ಸುಲಭ ಮತ್ತು ರುಚಿ ಮಾತ್ರ ಅದ್ಭುತವಾಗಿದೆ. ಇದಕ್ಕೆ ಮಜ್ಜಿಗೆ ಹುಳಿ ಅಂತ ಹೇಳ್ತೇವೆ. ಹವ್ಯಕದಲ್ಲಿ ಹೇಳಬೇಕಂದ್ರೆ ಮೇಲಾರ ಅಂತೇವೆ. ಹಾಗಲಕಾಯಿಯನ್ನು ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ಸ್ವಲ್ಪ ಆದಷ್ಟು ತೆಳ್ಳಗೆ ಕಟ್ ಮಾಡಬೇಕು. ಎಲ್ಲ ಕಟ್ ಮಾಡಿದ ನಂತರ ಅದರ ಮಧ್ಯದಲ್ಲಿರುವ ಬೀಜವನ್ನೆಲ್ಲ ಕ್ಲೀನಾಗಿ ತೆಗೆದುಕೊಳ್ಬೇಕು. ನಾನಿಲ್ಲಿ ಒಂದು ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತೆ ನಾವು ಒಲೆಯಲ್ಲಿ ನೀರನ್ನು ಕುದಿಲಿಕ್ಕಿಡಬೇಕು. ನೀರು ಬಿಸಿಯಾದಾಗ ಅದಕ್ಕೆ ನಾವು ಹೆಚ್ಚಿಟ್ಟಂತಹ ಹಾಗಲಕಾಯಿಯನ್ನು ಹಾಕಬೇಕು. ಒಂದು ಸ್ವಲ್ಪ ಅರಸಿನ ಹುಡಿ ಹಾಕಬೇಕು. ಮತ್ತು ಸ್ವಲ್ಪ ಮಜ್ಜಿಗೆಯನ್ನು ಹಾಕಬೇಕು. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗಲಕಾಯಿಯನ್ನು ಬೇಯಿಸುವಾಗ ನಾವು ಮುಚ್ಚಿಡಬಾರ್ದು. ಹಸಿಯಾದ ತೆಂಗಿನಕಾಯಿ ಬೇಕು ಮತ್ತು 10 ಗಾಂಧಾರಿ ಮೆಣಸು. ಒಂದು ವೇಳೆ ಗಾಂಧಾರಿ ಮೆಣಸು ಇಲ್ಲ ಅಂತ ಅಂದರೆ ಹಸಿಮೆಣಸು ಕೂಡ ಆಗ್ತದೆ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಹಾಗಲಕಾಯಿ ಬೆಂದಿದ ಅಂತ ನೋಡುವ. ಚೆನ್ನಾಗಿ ಬೆಂದಿದೆ. ಇನ್ನಿದಕ್ಕೆ ಮಜ್ಜಿಗೆ ಹಾಕ್ಕೊಳ್ಬೇಕು. ಮಜ್ಜಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ನಂತರ ಆಗ ರುಬ್ಬಿಟ್ಟ ತೆಂಗಿನಕಾಯಿ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಸೇರಿಸಿ ಕುದಿಸಬೇಕು. ಹೀಗೆ ನೋಡಿ, ಮಿಡ್ಲಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆದರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ. ನಿಮ್ಮ ಕಡೆ ಹೀಗೆ ಇದೆಯಾ? ಈಗಾಗಲೇ ನೀವು ಇದು ಕಹಿ ಆಗ್ಲಿಕ್ಕಿಲ್ವಾ ಅಂತ ನೆನೆಸಿರ್ಬಹುದು. ಆದರೆ ಇದು ಖಂಡಿತ ಸ್ವಲ್ಪ ಕೂಡ ಕಹಿ ಆಗುವುದಿಲ್ಲ. ತುಂಬ ರುಚಿಯಾಗಿರ್ತದೆ. ಇಷ್ಟೇ ಸ್ನೇಹಿತರೆ, ಊಟಕ್ಕೊಂದು ರುಚಿಯಾದ ರೆಸಿಪಿ ರೆಡಿ ಆಯಿತು. ನೀವು ಟ್ರೈ ಮಾಡ್ತೀರಲ್ಲ? ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.